ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಆರ್ಬಿ ತಿಮ್ಮಾಪುರ್ಗೆ ಸಚಿವ ಸ್ಥಾನ ಸಿಗದಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗಿದೆ. ಬಾಗಲಕೋಟೆಯಲ್ಲಿ ಬೆಂಬಲಿಗರಿಂದ ಪ್ರತಿಭಟನೆ. ಬಾಗಲಕೋಟೆಯ ಲೋಕಾಪುರ ಪಟ್ಟಣದಲ್ಲಿ ಬೆಂಬಲಿಗರು ಸಿಟ್ಟಾಗಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರು ತಿಮ್ಮಾಪುರ ಅಭಿಮಾನಿಗಳಿಂದ ಪ್ರೊಟೆಸ್ಟ್ ನಡೀತಾ ಇದೆ. ಬೆಳಗಾವಿ ಬಾಗಲಕೋಟೆ ಹೆದ್ದಾರಿ ತಡೆದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ತಿಮ್ಮಾಪುರ್ ಭಾವಚಿತ್ರ ಹಿಡಿದು ಘೋಷಣೆ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿರುವುದು. ತಿಮ್ಮಾಪುರ್ ಅವರ ಅಭಿಮಾನಿಗಳು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ನೋಡಿ. ಬೆಳಗಾವಿ ಬಾಗಲಕೋಟೆ ಹೆದ್ದಾರಿ ತಡೆದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ತಿಮ್ಮಾಪುರ್ ಅವರಿಗೆ ಈ ಬಾರಿ ಅವಕಾಶ ಸಿಗದಿರೋದಕ್ಕೆ ಕಾರಣನೇ ಕಳೆದ ಬಾರಿ ಅಬಕಾರಿ ಇಲಾಖೆಯಲ್ಲಿ ನಡೆದಂಥ ಒಂದು ಹಗರಣ. ಅಂದರೆ ಅವ್ರು ಹೇಳ್ತಾ ಇದ್ದಾರೆ ಏನು ಸಾಬೀತಾಗಿಲ್ಲ ಅಂತ ಹೇಳಿ. ಓಕೆ, ಬಟ್ ಅದು ಎಲ್ಲೋ ಒಂದು ಕಡೆ ಅವ್ರಿಗೆ ಮುಳುವಾಯ್ತಾ ಅಂತ ಹೇಳಿ. ಸೊ ಹಾಗಾಗಿನೇ ಅವ್ರಿಗೆ ಅವಕಾಶ ಸಿಗಲಿಲ್ಲ ಅಂತಲೂ ಹೇಳಲಾಗ್ತಾ ಇದೆ. ಬಟ್ ಯಾಕೆ ಅವ್ರಿಗೆ ಅವಕಾಶ ಕೊಡಲಿಲ್ಲ ಅನ್ನೋ ನಿಟ್ಟಿನಲ್ಲಿ ಈಗ ಅವರ ಅಭಿಮಾನಿಗಳ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹೆದ್ದಾರಿ ತಡೆದು. ಎಸ್ಐಆರ್ ಪ್ರಕ್ರಿಯೆಯಿಂದ ಸರ್ಕಾರಕ್ಕೆ ಶಾಕ್. 1 ಕೋಟಿ ಮತದಾರರು ಪಟ್ಟಿಯಿಂದ ಔಟ್. ಒಟ್ಟು ಮತದಾರರಲ್ಲಿ 20% ವೋಟರ್ಸ್ ಹೊರಕ್ಕೆ. ಎಸ್ಐಆರ್ ಪ್ರಕ್ರಿಯೆ ವೇಳೆ ಲಕ್ಷ ಮತದಾರರು ಸಿಕ್ಕಿಲ್ಲ. ವೋಟರ್ ಲಿಸ್ಟ್ನಲ್ಲಿರೋ ಅಡ್ರೆಸ್ನಲ್ಲಿ ಹಲವು ಮತದಾರರು ಇಲ್ಲವೇ ಇಲ್ಲ. ಬೇರೆ ಕಡೆ ಲಕ್ಷ ಮತದಾರರು ಶಿಫ್ಟ್ ಆಗಿರೋ ಮಾಹಿತಿ ಇದೆ. ಲಭ್ಯವಿಲ್ಲದ ಮತದಾರರಿಗೆ ಕರೆ ಮಾಡೋದಕ್ಕೆ ಬಿಎಲ್ಒಗಳಿಗೆ ಸೂಚನೆಯನ್ನ ನೀಡಲಾಗಿದೆ. ಆಗಲೂ ಮತದಾರರು ಸಿಗದಿದ್ರೆ ಅಂತವರು ಪಟ್ಟಿಯಿಂದ ಔಟ್ ಆಗ್ತಾರೆ, ಅಂದ್ರೆ ಹೊರಗುಳಿತಾರೆ. ಪಟ್ಟಿಯಿಂದ ಹೊರಗುಳಿಯುವ ಮತದಾರರಿಗೆ ಮತ್ತೆ ಅರ್ಜಿ ಸಲ್ಲಿಕೆಗೆ ಅವಕಾಶ ಇರುತ್ತೆ, ಇಲ್ಲ ಅಂತ ಅಲ್ಲ. ಅಂತವರು ಆಗಸ್ಟ್ 17ರ ನಂತರ ಅರ್ಜಿಯನ್ನ ಸಲ್ಲಿಸಬಹುದು. ಆ ಮತದಾರರ ಅರ್ಹತೆ ಪರಿಶೀಲಿಸಿ ಪಟ್ಟಿಗೆ ಸೇರಿಸುವುದಕ್ಕೆ ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ. ನೋಡಿ, ಪತ್ತೆಯಾಗದ ಮತದಾರರು 16,30,000 ಜನ. ಶಾಶ್ವತವಾಗಿ ಬೇರೆ ಕಡೆಗೆ ಶಿಫ್ಟ್ ಆದಂತವರು 66,60,000 ಜನ. ಒಂದಕ್ಕಿಂತ ಹೆಚ್ಚು ನೋಂದಣಿ ಮಾಡಿಸಿದವರು 6,86,000 ಜನ. ಇನ್ನು ಮೃತಪಟ್ಟಿರುವ ಮತದಾರರು 16,28,000 ಜನ. ಗಣತಿ ನಮೂನೆಗೆ ಸಹಿ ಹಾಕದವರು 5,03,000 ಜನ. ಕರಡು ಪಟ್ಟಿಯಿಂದ ಹೊರಗುಳಿಯುವ ಒಟ್ಟು ಮತದಾರರು 1,11,00,000 ಜನ. ಸೊ ಜಸ್ಟ್ ಇಮ್ಯಾಜಿನ್, ಇಷ್ಟು ಜನ, 1 ಕೋಟಿಗಿಂತ ಹೆಚ್ಚು ಮಂದಿ ಮತದಾರರು ಹೊರಗುಳಿತಾ ಇದ್ದಾರೆ ಈಗ. ಅಂದ್ರೆ ಬೇರೆ ಬೇರೆ ಕಾರಣಗಳಿಗೆ.